ಉಡಾಯಿಸೋ ಖಾರ ಬಣ್ಣ ರುಚಿಯನ್ನು ನೀಡುತ್ತದೆ. ಮೆಣಸಿನ ಪುಡಿ ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿ. ನೋಡಿ, ಈ ದೇವಸ್ಥಾನ 30 ಅಡಿ ಎತ್ತರದಲ್ಲಿದೆ. ನೀರು ಎಷ್ಟರ ಮಟ್ಟಿಗೆ ಬಂದಿದೆ ಅಂತಂದರೆ ಕಳಶ ಮಾತ್ರ ಕಾಣ್ತಾ ಇದೆ. ಅಂದರೆ ಮಳೆ ಎಷ್ಟರ ಮಟ್ಟಿಗೆ ಜಾಸ್ತಿ ಆಗಿದೆ. ಜೊತೆಗೆ ಅಕ್ಕಪಕ್ಕದ ರಾಜ್ಯಗಳಲ್ಲಿ ಅಂದರೆ ಅದರಲ್ಲೂ ಮಹಾರಾಷ್ಟ್ರದಲ್ಲಿ ವಿಪರೀತ ಪ್ರಮಾಣದಲ್ಲಿ ನೀರು ಬಿಟ್ಟಿರುವಂಥ ಪರಿಣಾಮ ಏನು ಅನ್ನೋದು ಗೊತ್ತಾಗುತ್ತೆ. ಘಟಪ್ರಭೆ ಅಪಾಯದ ಮಟ್ಟ ಮೀರಿ ಹರಿತಾ ಇದ್ದಾಳೆ. ಹಿಡಕಲ್ ಡ್ಯಾಮ್ಗೂ ಕೂಡ ದೊಡ್ಡ ಪ್ರಮಾಣದಲ್ಲಿ ನೀರು ಹರಿದು ಬಂದಿದೆ. ಹುನ್ನೂರು ಗ್ರಾಮದಲ್ಲಿರುವಂಥ ವಿಠ್ಠಲ ದೇವಸ್ಥಾನ ಮುಳುಗಡೆಯಾಗಿದೆ. ಬೆಳಗಾವಿ ಜಿಲ್ಲೆಯ ಹುಕ್ಕೇರಿ ತಾಲೂಕಿನ ಹುನ್ನೂರು ಗ್ರಾಮ. ನೋಡಿ ಹೆಂಗಿದೆ ಸ್ಥಿತಿ. ಪಶ್ಚಿಮ ಘಟ್ಟ ಪ್ರದೇಶದಲ್ಲಿ ಧಾರಾಕಾರ ಮಳೆ ಸುರಿದಿರೋದ್ರ ಪರಿಣಾಮ ಇದು. ಇನ್ನು ಸ್ವಲ್ಪ ಜಾಸ್ತಿ ಆಯಿತು ಅಂತಂದರೆ ಸಂಪೂರ್ಣ ಮುಳುಗುತ್ತೆ. 30 ಅಡಿ ಎತ್ತರ ಇರುವಂಥ ದೇವಸ್ಥಾನ. ಹಿಂಗಿತ್ತು ದೇವಸ್ಥಾನ, ನಾವು ತೋರಿಸ್ತಾ ಇದ್ದೀವಿ. ಯಾವ ಪ್ರಮಾಣದಲ್ಲಿ ನೀರಿದೆ ನೋಡಿ. ಬನ್ನಿ, ನಮ್ಮ ಪ್ರತಿನಿಧಿ ಸಹದೇವ್ ಮಾನೆ ಅಲ್ಲಿಂದ ಒಂದು ಪ್ರತ್ಯಕ್ಷ ವರದಿ ಕೊಟ್ಟಿದ್ದಾರೆ, ನೋಡೋಣ. ಪಶ್ಚಿಮ ಘಟ್ಟ ಭಾಗದಲ್ಲಿ ಸುರಿತಾ ಇರುವಂತಹ ಮಳೆಯಿಂದಾಗಿ ಇದೀಗ ಘಟಪ್ರಭಾ ನದಿ ಕೂಡ ಅಪಾಯದ ಮಟ್ಟ ಮೀರಿ ಹರಿತಾ ಇರುವಂತದ್ದು. ಸದ್ಯ ಈಗ ಘಟಪ್ರಭಾ ನದಿಗೆ 30,000 ಕ್ಯೂಸೆಕ್ನಷ್ಟು ಒಳಹರಿವಿರುವಂಥದ್ದು. ಇದೇ ಒಂದು ಕಾರಣಕ್ಕಾಗಿ ಘಟಪ್ರಭಾ ನದಿಗೆ ಅಡ್ಡಲಾಗಿ ಕಟ್ಟಿರುವಂತಹ ಹಿಡಕಲ್ ಜಲಾಶಯ ಏನಿದೆ ಅದು ಕೂಡ ಈಗ ಭರ್ತಿ ಆಗುವ ಹಂತಕ್ಕೆ ಬಂದಿರುವಂಥದ್ದು. ನಾನು ಕೂಡ ಈ ಒಂದು ಹಿಡಕಲ್ ಜಲಾಶಯದ ಹಿನ್ನೀರಿನಲ್ಲೇ ಇದ್ದೇನೆ. ಹಿಡಕಲ್ ಜಲಾಶಯದ ಹಿನ್ನೀರಿನಲ್ಲಿರುವಂತಹ ಸುಪ್ರಸಿದ್ಧ ವಿಠ್ಠಲ ಮಂದಿರಗೂ ಕೂಡ ಈಗ ಸಂಪೂರ್ಣವಾಗಿ ಜಲಾವೃತ ಆಗಿರುವಂಥದ್ದನ್ನು ಕೂಡ ಗಮನಿಸಬಹುದಾಗಿದೆ. ಇದೇನಿದೆ ಇಡೀ ಏನು ಹಿನ್ನೀರೇನಿದೆ ಘಟಪ್ರಭಾ ನದಿಗೆ ಅಡ್ಡಲಾಗಿ ಕಟ್ಟಿರುವಂತಹ ಹಿಡಕಲ್ ಜಲಾಶಯದ ಹಿನ್ನೀರಿನಲ್ಲೇ ಸದ್ಯ ಈಗ ಆ ಒಂದು ದೇವಸ್ಥಾನ ಕೂಡ ಮುಳುಗಡೆ ಆಗಿರುವಂಥದ್ದು. ಕೇವಲ ದೇವಸ್ಥಾನದ ಕಳಶ ಮಾತ್ರ ಈಗ ಗೋಚರ ಆಗ್ತಾ ಇರುವಂಥದ್ದು. ಅಂದರೆ ಕಳೆದ 10 ದಿನಗಳಿಂದ ನಿರಂತರವಾಗಿ ಸುರಿತಾ ಇರುವಂತಹ ಮಳೆಯಿಂದಾಗಿ ಸುಮಾರು 30 ಅಡಿಗಳಷ್ಟು ನೀರು ಏರಿಕೆ ಆಗಿರುವಂಥದ್ದು. ಇದು ಏನು ದಾಖಲೆ ಅಂತ ಹೇಳ್ಬೋದು. ಯಾಕಂದರೆ ಜೂನ್ ತಿಂಗಳಲ್ಲಿ ಇಷ್ಟೊಂದು ದೊಡ್ಡ ಪ್ರಮಾಣದಲ್ಲಿ ಮಳೆಯಾಗಿ ಅಷ್ಟೇ ಪ್ರಮಾಣದಲ್ಲಿ ನೀರು ಹರಿದು ಬಂದು ಇವತ್ತು ವಿಠ್ಠಲ ಮಂದಿರ ಕಂಪ್ಲೀಟ್ ಆಗಿ ಮುಳುಗಡೆ ಆಗಿರುವಂಥದ್ದು. ಅದರ ಗೋಪುರ ಮಾತ್ರ ಕಾಣಿಸ್ತಾ ಇರುವಂಥದ್ದನ್ನು ಕೂಡ ದೃಶ್ಯಾವಳಿಗಳಲ್ಲಿ ಗಮನಿಸಬಹುದಾಗಿದೆ. ಈ ಒಂದು ಪಶ್ಚಿಮ ಘಟ್ಟ ಭಾಗದಲ್ಲಿ ಧಾರಾಕಾರವಾಗಿ ಮಳೆ ಆಗ್ತಾ ಇರುವಂತಹ ಕಾರಣಕ್ಕಾಗಿ ಹೆಚ್ಚಿನ ಪ್ರಮಾಣದಲ್ಲಿ ನೀರು ಹರಿದು ಬರ್ತಾ ಇರುವಂಥದ್ದು. ಸದ್ಯ ನಮ್ಮ ಜೊತೆಗೆ ಇಲ್ಲೊಬ್ರು ಸ್ಥಳೀಯರಿದ್ದಾರೆ, ಅವ್ರನ್ನ ಮಾತಾಡಿಸ್ತೇನೆ. ಯಾವ ರೀತಿಯಾದಂತಹ ಪರಿಸ್ಥಿತಿ ಇದೆ ಮತ್ತು ಇಲ್ಲಿರುವಂತಹ ಸ್ಥಿತಿಗತಿ ಏನು ಅನ್ನುವಂಥದ್ದನ್ನು ಕೂಡ ಕೇಳಿ ತಿಳ್ಕೊಳ್ತೇನೆ. ಈಗ ಎಷ್ಟು ಸಿಕ್ಕಾಪಟ್ಟಿ ಮಳೆ ಆಗ್ತಾ ಇದೆ, ವಿಠ್ಠಲ್ ದೇವಸ್ಥಾನ ಕೂಡ ಮುಳುಗಡೆ ಆಗಿರುವಂಥದ್ದು. ಹೌದು ಸರ್, ಈಗ 10 ದಿನಗಳ ಕಾಲ ನಿರಂತರವಾಗಿ ಮಳೆಯನ್ನು ಬೀಳ್ತಾ ಇದೆ. ಆದ ಕಾರಣ ವರ್ಷ ನಾವು ನೋಡಿದ ಪ್ರಕಾರ ಈ ವರ್ಷ ಜಲ್ದಿನ ತುಂಬಿದ ಡ್ಯಾಮ್ ಅಂತ ಹೇಳ್ಬೋದು. ಧಾರಾಕಾರ ಮಳೆ ಸುರಿತ ಏನು ನೀರು ಬರ್ತಾ ಇದೆ, ಹಲವು ವರ್ಷಗಳ ಏನು ಡ್ಯಾಮ್ ತುಂಬಿದ್ಲ ಅದಕ್ಕಿಂತ ಈ ವರ್ಷ ಜಲ್ದಿ ನೀರು ಬಂದಂತ ಹೇಳ್ಬೋದು ಸರ್. ಸೊ ಇದು ಸದ್ಯ ಈಗ ಈ ಒಂದು ಭಾಗದಲ್ಲಿ ಧಾರಾಕಾರವಾಗಿ ಮಳೆ ಆಗ್ತಾ ಇರುವಂಥದ್ದು ಒಂದು ಕಡೆ. ಆದರೆ ಈಗೇನು ಬೆಳಗಾವಿ ಜಿಲ್ಲೆ ಹುಕ್ಕೇರಿ ತಾಲೂಕಿನ ಹುನ್ನೂರು ಅನ್ನುವಂಥ ಏನು ಗ್ರಾಮ ಇದೆ, ಆ ಗ್ರಾಮದ ಹೊರವಲಯದಲ್ಲೇ ಈ ಒಂದು ಹಿನ್ನೀರಿನಲ್ಲಿ ವಿಠ್ಠಲ ಮಂದಿರ ಇರುವಂಥದ್ದು. ಅದು ಕೂಡ ಈಗ ಕಂಪ್ಲೀಟ್ ಆಗಿ ಜಲಾವೃತ ಆಗಿರುವಂಥದ್ದು. ಇವತ್ತು ಅಥವಾ ನಾಳೆವರೆಗೆ ಏನು ಕಳಶ ಕಾಣ್ತಾ ಇದೆ ಅದು ಕೂಡ ಕಂಪ್ಲೀಟ್ ಆಗಿ ಮುಳುಗುವಂಥದ್ದು. ಸೊ ನಿರಂತರವಾಗಿ ಮಳೆ ಆಗ್ತಾ ಇದೆ. ಪಶ್ಚಿಮ ಘಟ್ಟ ಭಾಗದಿಂದ ಅಪಾರ ಪ್ರಮಾಣದಲ್ಲಿ ನೀರು ಹರಿದು ಬರ್ತಾ ಇರುವಂಥ ಕಾರಣಕ್ಕಾಗಿ ಸದ್ಯ ಈಗ ಹಿಡಕಲ್ ಜಲಾಶಯ ಜೂನ್ ತಿಂಗಳಲ್ಲೇ ಭಾಗಶಃ ಭರ್ತಿ ಆಗಿರುವಂಥದ್ದು ಕೂಡ ಈ ಒಂದು ಭಾಗದ ಜನರಿಗೂ ಸಂತಸವನ್ನು ಮೂಡಿಸಿರುವಂಥದ್ದು. ಕ್ಯಾಮರಾಮನ್ ಪ್ರವೀಣ್ ಜೊತೆ ಸಹದೇವ್ ಮಾನೆ, TV9 ಬೆಳಗಾವಿ. ಇದು ಬೆಳಗಾವಿಯ ಸ್ಥಿತಿ. ಇನ್ನು ಹಾವೇರಿದು ಕೂಡ ಇದೇ ದುಸ್ಥಿತಿ. ನೋಡಿ, ರಸ್ತೆ ಸಂಪೂರ್ಣವಾಗಿ ನೀರುಮಯ. ವಿಪರೀತ ಪ್ರಮಾಣದಲ್ಲಿ ಸುರಿತಿರುವಂತಹ ಮಳೆ ಅಲ್ಲಲ್ಲಿ ರಸ್ತೆ ಸಂಪರ್ಕಗಳನ್ನು ಕಟ್ ಮಾಡಿದೆ. ಕಳಸೂರು ಬಳಿಯ ಬ್ರಿಡ್ಜ್ ಕಮ್ ಬ್ಯಾರೇಜ್ ಸಂಪೂರ್ಣ ಮುಳುಗಡೆಯಾಗಿದೆ. ಇದು ನೋಡಿ ಸ್ಥಿತಿ. ಬ್ರಿಡ್ಜ್ ಎಲ್ಲಿದೆ, ಬ್ಯಾರೇಜ್ ಎಲ್ಲಿದೆ ಹುಡುಕಬೇಕು. ನೋಡಿ, ಆ ಜಲದಲ್ಲೇ ಒಂದು ಲೆಕ್ಕದಲ್ಲಿ ಡಿಸೈನ್ ಮಾಡಿರೋ ರೀತಿಯಲ್ಲಿ ಅನ್ನಿಸ್ತಾ ಇದೆ ಇದನ್ನು ನೋಡಿದ್ರೆ. ಪ್ರಕೃತಿ ಹೆಂಗಿದೆ ನೋಡಿ, ಅದರಲ್ಲೇ ಜೀವನ ಸಾಗಬೇಕಲ್ಲ. ರೈತ ಒಬ್ಬ ದನ ಮೇಯಿಸ್ತಾ ಇದ್ದಾರೆ, ಎಮ್ಮೆ ಮೇಯಿಸ್ತಾ ಇದ್ದಾರೆ. ಯಾರೋ ಒಬ್ರಿಗೆ ಹೇಳ್ತಾ ಇದ್ದಾರೆ, ಬಹುಶಃ ಪತ್ರಕರ್ತರಿಗೆ ಹೇಳ್ತಾ ಇದ್ದಾರೆ ಅಂತ ಅನಿಸುತ್ತೆ, ಹತ್ರ ಹೋಗ್ಬೇಡ್ರಿ ಎಡವಟ್ಟಾಗುತ್ತೆ ಅನ್ನುವಂಥ ಮಾತು. ಕಳಸೂರಿನ ಬ್ರಿಡ್ಜ್ನ ತೋರಿಸ್ತಾ ಇದ್ದೀವಿ. ಬ್ಯಾರೇಜ್ ಕಮ್ ಬ್ರಿಡ್ಜ್ ಮೇಲೆ ನೀರು ಐತೈತೆ ಸರ್. ಈಗ ಮತ್ತು ನಾವು ಇದನ್ನು ನೋಡಿದ್ವಿ. ಮತ್ತು ಈಗ ಕರ್ಜಿ ಮ್ಯಾಗ ಹೋಗ್ಬೇಕ್ರಿ. ನಾವು ಕರ್ಜಿ ಮ್ಯಾಗ ಹೋಗ್ಕೊಂಡು ಒಂದು 20 ಕಿಲೋಮೀಟ್ರ್ ಆಗತ್ತೆ ಸರ್.
ನಮ್ಮದು ಸಮಸ್ಯೆ ಹೋಲ್ರಿ, ನಾವು ಊರಿಗೆ ಹೋಗೋರು ಬರೋರಿ. ನಮ್ಮಂಗೆ ಪಾಪ ರೈತರಿಗೆ ದೊಡ್ಡ ಸಮಸ್ಯೆ ರೀ ಅದು. ಈಗ ಹೊಲದ ಒಳಗೆ ಕೆಲಸ ಮಾಡೋ ಟೈಮ್ ರೀ, ಈಗ ರೈತರು ಆಳು ಕರ್ಕೊಂಬಂದು ಈಗ ಪಾಪಿಗೆ ಅವರು ಹೆಂಗೆ ಕರ್ಕೊಂಬರ್ಬೇಕು ರೀ, ಬರೋದಲ್ಲ. ನಮ್ಮ ಆ ಕಡೆ ಆ ಕಳ್ಸೂರು ಜಮೀನ ಈ ಕಡೆ ಭಾಳ ಅದಾವೆ ರೀ. ಈಗ ಅವ್ರಿಗೆ ದೊಡ್ಡ ಸಮಸ್ಯೆ ರೀ ಇದು. ನಂದೊಂದು ಗೋಳಲ್ಲ ರೀ ಇದು, ಎಲ್ಲರಿಗೂ ಕಳ್ಸೂರಿಗೆ ಆಯ್ತು ಮಂಟ್ಗಣಿಗೆ ಆಯ್ತು ಈ ಕಡೆ ಹೋಗೋರು ಎಲ್ಲರಿಗೂ ಸಮಸ್ಯೆ ರೀ. ಆದಷ್ಟು ಬೇಗ ಏನಾರ ಮಾಡಿ ಗೌರ್ಮೆಂಟ್ನವರು ಇದನ್ನು ಗಮನ ಹರಿಸಿ ಮೇಲೆ ಎತ್ತರ ಮಾಡ್ಬೇಕು ರೀ ಇದನ್ನು. ಯಾಕಂದ್ರೆ ಪಾಪ ಈಗ ನಮ್ಗೆ ಹೋಗೋರಿಗೆ ಬರೋರಿಗೆ ಏನು ಬಿಡ್ರಿ, ಈಗ ಒಂದು 4 ದಿವಸ ಅಡ್ಡಾಡ್ತಿರ್ತಾವೆ ರೀ. ಈ ಜಮೀನುಗಳಿಗೆ ಏನಿರ್ತೈತಲ್ಲ ರೀ, ಪಾಪ ರೈತರಿಗೆ ದೊಡ್ಡ ಸಮಸ್ಯೆ ರೀ. ಬನ್ನಿ, ನಮ್ಮ ಪ್ರತಿನಿಧಿ ಅಣ್ಣಪ್ಪ ಅಲ್ಲಿಂದ ಒಂದು ಪ್ರತ್ಯಕ್ಷ ವರದಿ ಕೊಟ್ಟಿದ್ದಾರೆ, ನೋಡೋಣ. ಮಲೆನಾಡು ಭಾಗದಲ್ಲಿ ನಿರಂತರವಾಗಿ ಮಳೆ ಆಗ್ತಿರುವಂಥ ಹಿನ್ನೆಲೆಯಲ್ಲಿ ಹಾವೇರಿ ಜಿಲ್ಲೆಯಲ್ಲಿ ಇರುವಂಥ ಹಳ್ಳ ಕೊಳ್ಳಗಳು, ನದಿಗಳು ಮೈದುಂಬಿ ಹರಿತಾ ಇದ್ದಾವೆ. ನಾನು ಹಾವೇರಿ ಜಿಲ್ಲೆಯ ಸಮೀಪದಲ್ಲಿರುವಂಥ ವರದಾ ನದಿಯಲ್ಲಿದ್ದೇನೆ. ನಿಮಗೆ ದೃಶ್ಯಾವಳಿಗಳಲ್ಲಿ ತೋರಿಸ್ತಾ ಹೋಗ್ತಾ ಇದ್ದೇನೆ ಯಾವ ರೀತಿ ನದಿ ಮೈದುಂಬಿ ಹರಿತಾ ಇದೆ ಅಂತಂದರೆ 2 ತಾಲೂಕಿನ ಸಂಪರ್ಕ ಕೂಡ ಕಡಿತವಾಗಿರುವಂಥದ್ದು ನೀವು ದೃಶ್ಯಾವಳಿಗಳಲ್ಲಿ ತೋರಿಸ್ತಾ ಇದ್ದೀನಿ. ಬೃಹದಾಕಾರದ ಒಂದು ಮರವು ಕೂಡ ತೇಲಿ ಬಂದಿರುವಂಥ ದೃಶ್ಯಾವಳಿಗಳನ್ನು ನಿಮಗೆ ತೋರಿಸ್ತಾ ಹೋಗ್ತಾ ಇದ್ದೀನಿ. ಇದೇ ರೀತಿ ಮರದ ದಿನ್ನೆಗಳು ಕೊಚ್ಚಿಕೊಂಡು ಬರ್ತಾ ಇರುವಂಥದ್ದು. ಈ ಏನು ಬ್ರಿಡ್ಜ್ ಕಮ್ ಬ್ಯಾರೇಜ್ ಏನಿದೆ, ಇದು 2 ತಾಲೂಕಿನ ಸಂಪರ್ಕವನ್ನು ಕಲ್ಪಿಸುವಂಥ ಬ್ರಿಡ್ಜ್ ಕಮ್ ಬ್ಯಾರೇಜು ಸವಣೂರು ಮತ್ತು ಹಾವೇರಿ ನಡುವಿನ ಜನರಿಗೆ ಸಂಪರ್ಕ ಕಲ್ಪಿಸುವಂಥದ್ದು. ಏನು ದೇವಗೇರಿ ಇರ್ಬೋದು, ಈ ಕಡೆ ಕಳಸೂರು ಇರ್ಬೋದು, ಈ ಕಡೆ ಭಾಗದ ಜನರು ಹೋಗ್ತಾ ಇದ್ರು. ನೋಡ್ತಾ ಇದ್ದೀರಾ ದೃಶ್ಯಾವಳಿಗಳಲ್ಲಿ ತೋರಿಸೋದು ಬೃಹದಾಕಾರದ ಮರ ಯಾವ ರೀತಿ ಕೊಚ್ಚಿ ಹೋಗ್ತಾ ಇದೆ ಅಂತೇಳಿ ನೀವು ನೋಡ್ತಾ ಇರ್ಬೋದು. ನೀರಿನ ಹರಿವು ಅಷ್ಟಿದೆ. ಹೀಗಾಗಿ ಜಿಲ್ಲಾಡಳಿತವು ಕೂಡ ಡಂಗುರವನ್ನು ಹೊಡೆದಿರುವಂಥದ್ದು. ಯಾರೂ ಕೂಡ ನದಿಯ ತಡಕ್ಕೆ ಹೋಗಬಾರ್ದು ಅನ್ನುವಂಥ ನಿಟ್ಟಿನಲ್ಲಿ ಗ್ರಾಮ ಪಂಚಾಯಿತಿ ಮಟ್ಟಕ್ಕೆ ಡಂಗುರವನ್ನು ಹೊಡೆತಿರುವಂಥದ್ದು. ಹಾವೇರಿ ಜಿಲ್ಲೆಯಲ್ಲಿ ನಿರಂತರವಾಗಿ ಏನು ಮಳೆ ಸುರಿತಾ ಇದೆ, ಇದಕ್ಕೆ 12 ಮನೆಗಳು ಭಾಗಶಃ ಕುಸಿದಿದೆ ಅನ್ನುವಂಥ ಮಾಹಿತಿಯನ್ನು ಜಿಲ್ಲಾಧಿಕಾರಿಗಳು ಹೇಳಿರುವಂಥದ್ದು. ಜೊತೆಗೆ ಜಾನುವಾರುಗಳು ಕೂಡ ಸಾವನ್ನಪ್ಪಿವೆ, 15ಕ್ಕೂ ಅಧಿಕ ಜಾನುವಾರುಗಳು ಸಾವನ್ನಪ್ಪಿದ್ದಾವೆ ಅನ್ನುವಂಥ ಮಾಹಿತಿಯನ್ನು ಜಿಲ್ಲಾಧಿಕಾರಿಗಳು ಹೇಳಿರುವಂಥದ್ದು. ಜೊತೆಗೆ ಈ ಬ್ರಿಡ್ಜ್ ಕಮ್ ಬ್ಯಾರೇಜ್ ಏನಿದೆ ಸವಣೂರು ಮತ್ತು ಹಾವೇರಿ ಸಂಪರ್ಕ ಕಲ್ಪಿಸುವಂಥ ಈ ಕಳಸೂರು ಹತ್ತಿರ ಇರುವಂಥ ಬ್ರಿಡ್ಜ್ ಕಮ್ ಬ್ಯಾರೇಜನ್ನು ಹೈಟ್ ಮಾಡಬೇಕು ಅಂತೇಳಿ ಬಹಳ ದಿನಗಳಿಂದ ಈ ಭಾಗದ ಜನರು ಒತ್ತಾಯ ಮಾಡ್ತಾ ಇದ್ದಾರೆ. ಆದರೂ ಕೂಡ ಯಾವುದೇ ರೀತಿಯಾದಂಥ ಕಾರ್ಯ ಆಗಿಲ್ಲ. ಹೀಗಾಗಿ ಹುಚ್ಚಾಟ ಮೆರೆದು, ಯಾಕಂದರೆ ಇದೇ ನದಿಯಲ್ಲಿ ಹುಚ್ಚಾಟ ಮೆರೆದು ಜನರು ಈ ಕಡೆಯಿಂದ ಆ ಕಡೆ, ಆ ಕಡೆಯಿಂದ ಈ ಕಡೆ ಬರ್ತಾ ಇದ್ದಾರೆ. ಯಾಕಂದರೆ ಈ ಹಾವೇರಿಯಿಂದ ದೇವಗೇರಿಗೆ ಕಚೇರಿಗೆ ಬರಬೇಕು ಅಥವಾ ಹಾವೇರಿ ಸಿಟಿಗೆ ಬರಬೇಕು ಅಂತಂದರೆ ಇಲ್ಲಿ 5 ಕಿಲೋಮೀಟರ್ ಅಂತರದಲ್ಲಿ ಬರ್ತಾ ಇದ್ರು. ಆದರೆ ಈ ನದಿ ತುಂಬಿದ ನಂತರ 35ರಿಂದ 40 ಕಿಲೋಮೀಟರ್ ದೂರ ಓಡಾಡಬೇಕಾಗುತ್ತೆ ಅನ್ನುವಂಥ ನಿಟ್ಟಿನಲ್ಲಿ ಇದರಲ್ಲಿ ಹುಚ್ಚಾಟ ಮೆರೆದು ಇದೇ ನದಿಯಲ್ಲಿ ಬರ್ತಾ ಇರುವಂಥದ್ದು. ಹೀಗಾಗಿ ಜಿಲ್ಲಾಧಿಕಾರಿಗಳು ಕೂಡ ಮನವಿ ಮಾಡಿಕೊಂಡಿದ್ದಾರೆ. ಯಾರು ಕೂಡ ನದಿಯ ಪಾತ್ರದ ಜನರಲ್ಲಿ ಏನಿದ್ದಾರೆ ನದಿಗಳಿಗೆ ಹೋಗಬೇಡಿ ಅನ್ನುವಂಥ ಮುನ್ನೆಚ್ಚರಿಕಾ ಕ್ರಮವಾಗಿ ಡಂಗುರವನ್ನು ಹೊಡೆಸಿರುವಂಥದ್ದು. ಒಟ್ಟಾರೆ ಹಾವೇರಿ ಜಿಲ್ಲೆಯಲ್ಲಿ ನಿರಂತರವಾಗಿ, ಅದರಲ್ಲೂ ಮಲೆನಾಡು ಭಾಗದಲ್ಲಿ ನಿರಂತರವಾಗಿ ಮಳೆ ಸುರಿಯುತ್ತಿರುವಂಥ ಹಿನ್ನೆಲೆಯಲ್ಲಿ ಹಾವೇರಿ ಜಿಲ್ಲೆಯಲ್ಲಿರುವಂಥ 4 ನದಿಗಳು, ಏನು ವರದಾ ಆಗಿರ್ಬೋದು, ತುಂಗಭದ್ರಾ ಆಗಿರ್ಬೋದು, ಕುಮದ್ಮತಿ ಆಗಿರ್ಬೋದು, ಈ ಎಲ್ಲ ನದಿಗಳು ಕೂಡ ಮೈದುಂಬಿ ಹರಿತಾ ಇದ್ದಾವೆ. ಹಳ್ಳ ಕೊಳ್ಳಗಳೆಲ್ಲ ಮೈದುಂಬಿ ಹರಿತಾ ಇದ್ದಾವೆ. ರೈತರು ನದಿ ದಡಕ್ಕೆ ಹೋಗಬಾರ್ದು ಅನ್ನುವಂಥ ನಿಟ್ಟಿನಲ್ಲಿ ಡಂಗುರವನ್ನು ಬಾಚಿರುವಂಥದ್ದು. ಒಟ್ಟಾರೆ ಹಾವೇರಿ ಜಿಲ್ಲೆಯಲ್ಲಿ ನಿರಂತರವಾಗಿ ಸುರಿಯುತ್ತಿರುವಂಥ ಮಳೆಗೆ ಜನಜೀವನ ಅಸ್ತವ್ಯಸ್ತಗೊಂಡಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಫಕೀರ್ಗೌಡ ಜೊತೆ ಅಣ್ಣಪ್ಪ ಬಾರ್ಕಿ, TV9 ಹಾವೇರಿ.